ಸಂಜಯ್ ಕುಮಾರ ಮಹಾಸ್ವಾಮೀಜಿಗಳವರಲ್ಲಿ ಭಕ್ತಿಪೂರ್ವಕವಾಗಿ ಪರಮಟ್ಟು ವೇದಿಕೆಯನ್ನ ಕುರಿತು ಮಾತನಾಡಬೇಕು, ಹಾಗೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಮೊದಲೇನಪ್ಪನವರು ರಾಜಣ್ಣಯ್ಯರವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿ ವಹಿಸಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇನ್ನು ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇದೀಗ ತಡವಾಗಿ ಆಗಮಿಸಿದಂತಹ ಮಾಜಿ ಸಂಸದರು ವಿ ಎಸ್ ಸೂರ್ಯಪ್ಪ ಸರ್ ಅವರು ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. बोलो भारत माता के, महर्षि वाल्मीकि जी के ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಭಾಗದ ಹಿರಿಯ ಮುಖಂಡರುಗಳೇ, ತಾಯಂದಿರೇ, ಬಂಧುಗಳೇ, ಬಹುಶಃ ಕೆಲವರಿಗೆ ಹಸುವಿನ ಸಮಸ್ಯೆ ಇದೆ, ಇನ್ನು ಕೆಲವರಿಗೆ ಹೊಟ್ಟೆಗೆ ಈಗಾಗಲೇ ಸೇರಿರುವಂಥದ್ದು ಕೇಕೆ ಹಾಕ್ಸುವಂಥದಕ್ಕೆ, ಗಲಾಟೆ ಮಾಡುವಂಥದಕ್ಕೆ, ಕುಣಿಯುವಂಥದಕ್ಕೆ ಪಾಪ ಹೊಟ್ಟೆಯಲ್ಲಿರೋದನ್ನ ನಡೆಯುತ್ತೆ. ಅದು ಏನೇ ಇರಲಿ, ಈ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ಹಾಕಿದ್ದೇವೆ, ಅದರ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಓಂಕಾರ ನಾಯಕರು, ನಾನೇಶ್ ಬಾಬು, ಮಲ್ಲೇಡಪ್ಪ ಇನ್ನಿತರರು ಹೇಳಿದಂತ ಸಂದರ್ಭದಲ್ಲಿ ಹೇಗೋ ವೆಂಕಟಾಪುರಕ್ಕೆ ನಾನು ಊರಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ ನಾನು ಮತ್ತೆ ಗುಲ್ಬರ್ಗಾದ ಮಾಜಿ ವೈಸ್ ಚಾನ್ಸಲರ್ ಶ್ರೀರಾಮುಲೂರವರು ಅವರು ಸಹ ನನ್ನ ಒಟ್ಟಿಗೆ ಬಂದಂಥವ್ರು. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಹಾಕೋದು ಕೇವಲ ತೋರಗಾಣಿಕೆಗಲ್ಲ, ಮಹರ್ಷಿ ವಾಲ್ಮೀಕಿಯ ಮೌಲ್ಯಗಳೇನಿದ್ದಾವೆ ಅಥವಾ ಅವರು ಹೇಳಿರುವಂತ ಮಾತುಗಳೇನಿದ್ದಾವೆ ಅದನ್ನ ಜೀವನದಲ್ಲಿ ಪಾಲಿಸಿಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಅವರು ಹೇಳಿರುವಂತ ಮಾತು ಏನು ಅನ್ನೋದನ್ನ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ರಾಮಾಯಣವನ್ನ ಅವ್ರು ಬರೆದಿರುವಂತದನ್ನ ಓದಿರ್ಬೇಕು. ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣವನ್ನ ಸುಮಾರು ಆ ರಾಮಾಯಣದಲ್ಲಿ 24 ಸಂಸ್ಕೃತದ ಶ್ಲೋಕಗಳಿದ್ದಾವೆ. 24,000 ಶ್ಲೋಕಗಳು ಸಂಸ್ಕೃತದಲ್ಲಿದ್ದಾವೆ. 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣ ಸುಮಾರು 390 ಭಾಷೆಗಳಿಗೆ ಇಡೀ ವಿಶ್ವದಲ್ಲಿ ಇವತ್ತು ತರ್ಜಿಮೆ, ಭಾಷಾಂತರ ಆಗಿರ್ತಕ್ಕಂಥದ್ದನ್ನ ನೋಡ್ಬೋದು. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಜನ ರಾಮಾಯಣವನ್ನ ಓದಿದ್ದೀರಿ? ಕೈ ಎತ್ತಿ ನೋಡೋಣ. ಸೊ ರಾಮಾಯಣವನ್ನು ಹೋಗ್ಲಿ, ಅಟ್ಲೀಸ್ಟ್ NT ರಾಮರಾಯರದ ಲವಕುಶನ ಯಾವುದೋ ಸಿನಿಮಾ ಬಂದಿದೆ, ಅದನ್ನಾದ್ರೂ ನೋಡಿದ್ದೀರಾ? ನೋಡಿ, ಅದನ್ನೆಲ್ಲ ನೋಡಿದ್ದೀವಿ ಅಂತ ಹೇಳ್ತಾರೆ. ಸುಮಾರು 7,000 ವರ್ಷಗಳ ಹಿಂದೆ ನಮಗೆ ಬದುಕು 60, 70, ಜಾಸ್ತಿ ಅಂದ್ರೆ 100 ವರ್ಷ ನಾವು ಬದುಕಬಹುದು. ಮಹರ್ಷಿ ವಾಲ್ಮೀಕಿ ಈ ಯುಗಗಳನ್ನ ಇವತ್ತು ನಿಖರ ಮಾಡಿದರ. ಸತ್ಯಯುಗ 4,800 ವರ್ಷ,
ಅದಾದ ಮೇಲೆ ತ್ರೇತಾಯುಗ 3600 ವರ್ಷ. ಅದಾದ ಮೇಲೆ ದ್ವಾಪರ ಅಂದ್ರೆ ತ್ರೇತ ಅಂದ್ರೆ ರಾಮ ಮತ್ತೆ ವಾಲ್ಮೀಕಿ ಇದ್ದ ಕಾಲಘಟ್ಟ. ದ್ವಾಪರ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಧರ್ಮರಾಯ ಭೀಷ್ಮ ಇವರಿದ್ದಂತ ಕಾಲಘಟ್ಟ. ಆ ದ್ವಾಪರ 2400 ವರ್ಷ. ಕಲಿಯುಗ ನಾವೆಲ್ಲ ಇದ್ದೀವಲ್ಲ ಇದು 1200 ವರ್ಷ ಅಂತ ಹೇಳಿ ರಾಮಾಯಣದಲ್ಲೂ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಕಾರ ಸುಮಾರು 7000 ವರ್ಷಗಳ ಹಿಂದೆ ರಾಮಾಯಣ ನಮ್ಮ ನಿಮ್ಮೆಲ್ಲರ ವಂಶಜನಾಗಿರುವಂತ ಮಹರ್ಷಿ ವಾಲ್ಮೀಕಿ ಇವತ್ತು ಆ ರಾಮಾಯಣವನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನಂತೂ ಹೇಳಿಕೆ ಬಯಸ್ತೇನೆ. ನೋಡಿ, ಇವತ್ತು ಅನೇಕರು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ